ಬೆಳಕನ್ನ ಆರಿಸಿ ಸುಳ್ಳಿನ ಕತ್ಲೆಯಲ್ಲಿ ಕೂತಿದ್ಯಾ? ಇಲ್ಲ, ಸತ್ಯ ಕತ್ಲು ಅಂತ ಗೊತ್ತಾಗಿ ಕತ್ಲಲ್ಲಿರೋದನ್ನ ಅಭ್ಯಾಸ ಮಾಡ್ತಾ ಇದ್ದೀನಿ. ಮಲ್ಲನ್ ಮನ್ಸಲ್ಲಿ ಏನಿದೆ ಅಂತ ನೀ ತಿಳ್ಕೊಂಡಿದ್ರೆ ಕತ್ಲಲ್ಲಿರ್ಬೇಕಾಗಿರ್ಲಿಲ್ಲ. ಬೆಳಕಾಗಿ ನಾನ್ ಬರ್ತಿದ್ದೆ. ಬೆಳಕು ಅಂತ ಬೆಂಕಿ ಸವಾಸ ಮಾಡಿದ್ರೆ ಬೆಂದೋಗ್ತಾನೆ. ಅಂದ್ರೆ ನಾನು ಮಲ್ಲನ್ ಮದ್ವೆ ಆಗೋದು ನಿನಗಿಷ್ಟ ಇಲ್ವಾ? ಇಲ್ಲ. ನಿನ್ನ ಸ್ನೇಹಿತನ ಮೇಲಾಣೆ? ಅದು ಅದು ಸಾಕು, ನನಗುತ್ತರ ಸಿಕ್ತು. ತಂದೆ ತಾಯಿ ದೇವರ ಸಮಾನ ಅಂತೆ, ನಿಜನಾ? ನಿಜಮ್ಮ. ದೇವ್ರ ಸುಳ್ಳು ಹೇಳಲ್ವಂತೆ, ಹೌದಾ? ಹೌದಮ್ಮ. ಹೌದು. ಹಾಗಾದ್ರೆ ಬನ್ನಿ ನನ್ ಜೊತೆ. ಎಲ್ಲಿಗೆ? ದೇವ್ರನ್ನ ಸಾಕ್ಷಿ ಇಟ್ಕೊಂಡು ಈ ದೇವ್ರನ್ನ ಕೆಲವು ಪ್ರಶ್ನೆ ಕೇಳಬೇಕು. ವಿಘ್ನ ವಿನಾಶಕ, ದುಷ್ಟ ಶಿಕ್ಷಕ, ಶಿಷ್ಟ ರಕ್ಷಕ. ಕರ್ತವ್ಯನೇ ಮರ್ತು ಕೂತಿರೋ ನಿನಗೆ ಸಹಸ್ರ ನಾಮ ಯಾಕೆ, 108 ಮಂತ್ರ ಯಾಕೆ? ಜೇಡಿ ಮಣ್ಣು ನೀನು. ನಿನಗೆ ರೂಪ ಕೊಟ್ಟವನು ನಾನು, ಜೀವನು ನಾನೇ ತುಂಬ್ತೀನಿ. ಈಗ ನೀನು ದೇವ್ರು, ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ನೀನು ಮಾಡಿದ್ದು ಸರಿನಾ? ಹೇಳು, ಮಾಡಿದ್ದು ಸರಿನಾ? ನನ್ನ ಉಸಿರಲ್ಲಿ ಉಸಿರಾಗಿರೋ ಮಲ್ಲನ ಕೈಲಿ ಪ್ರೀತಿನ ಕೊಟ್ಟಿದ್ಯಾ, ಅವನ ಜಾತಕದಲ್ಲಿ ಸಾವನ್ನ ಬರ್ದಿದ್ಯಾ. ಇದು ನ್ಯಾಯನಾ? ಅವನ ಹಣೆಯಲ್ಲಿ ಸಾವನ್ನ ಬರೆದ ಮೇಲೆ ಪ್ರೀತಿನ ಯಾಕೆ ಕೊಟ್ಟೆ? ಪ್ರೀತಿನ ಕೊಡ್ಬೇಕು ಅಂತಿದ್ದೆ, ಸಾವನ್ನ ಯಾಕೆ ಬರ್ದೆ? ಸಹಾಯ ಮಾಡೋ ಮಲ್ಲ ಅಂದ್ರೆ ಜೀವನೇ ಕೊಡೋ ಗಂಡು ಅವನು. ಅವನಿಗಿಂತ ಸ್ಥಿತಿನ ಮನಸ್ಸಿನ ತುಂಬಾ ಆಸೆ ತುಂಬಿಕೊಂಡು ಮಲ್ಲನ ಪ್ರೀತಿಗೆ ಹಾತೊರಿತಾ ಇರೋ ಹುಡುಗಿ ನಿನಗೇನು ಅನ್ಯಾಯ ಮಾಡಿದ್ಲು? ಏನು ಅನ್ಯಾಯ ಮಾಡಿದ್ಲು? ಅವರಿಬ್ಬರನ್ನು ಬೇರೆ ಮಾಡಿ ಮನಸ್ಸಿಗೆ ನೋವು ಕೊಡ್ಬೇಕಾ? ಇಲ್ಲ ಒಂದು ಮಾಡಿ ಆ ಹುಡುಗಿನ ವಿಧವೆ ಮಾಡ್ಬೇಕಾ? ಬರೀ ಗರಿಕೆ ಕೊಟ್ರೆ ಒಲಿತಿಯಂತೆ. ಗರಿಕೆ ಏನು? ನನ್ನ ಜೀವನೇ ಕೊಡ್ತೀನಿ. ಅವರಿಬ್ಬರನ್ನ ಒಂದು ಮಾಡು, ಹಾಲಿನ ಬದಲು ನನ್ನ ರಕ್ತದಲ್ಲಿ ಅಭಿಷೇಕ ಮಾಡ್ತೀನಿ. ಅವ್ರ ವಿಧಿನ ಬದಲಾಯಿಸು. ತೆಂಗಿನಕಾಯಿ ಬದಲು ನನ್ನ ತಲೆನೇ ಉಳಿತೀನಿ. ಅವ್ರನ್ನ ಕಾಪಾಡು. ಅವ್ರಿಗೆ ಅನ್ಯಾಯ ಮಾಡಬೇಡ. ಅವ್ರಿಗೆ ಅನ್ಯಾಯ ಮಾಡಬೇಡ. ಈ ಕೊರಗನ್ನ ಮನಸ್ಸಲ್ಲಿ ತುಂಬಿಕೊಂಡಿದ್ರಿಲ್ಲ ಅಮ್ಮ. ಈ ಮದುವೆನ ನಾವು ಬೇಡ ಅಂದಿದ್ದು. ನಾನೇ ನನ್ನ ಕೈಯಾರ ನಿನ್ನ ಹಣೆ ಕುಂಕುಮ ಇಟ್ಬಿಟ್ಟು ಅದನ್ನ ನಾವೇ ಹೆಂಗ ಮಾಡಿಸಾಕೋದು? ಅವನ್ನ ಮರ್ತು ಬಿಡಮ್ಮ ಪ್ರಿಯ, ಅವನ್ನ ಮರ್ತು ಬಿಡಮ್ಮ. ಹೌದಮ್ಮ, ಅವನ್ ಮರ್ತು ಬಿಡಮ್ಮ, ಅವನ್ ಮರ್ತು ಬಿಡು. ಅವನ್ನ ಮರ್ತು ಬಿಡು ಪ್ರಿಯ, ನಿನ್ನನ್ನ ಮರ್ತು ಬಿಡು. ಮಲ್ಲನಿಗೆ ವಿಷಯ ಗೊತ್ತಾ? ಇಲ್ಲಮ್ಮ, ಗೊತ್ತಾಗೋದು ಬೇಡ. ಗೊತ್ತಾದ್ರೆ ಅವರೇ ಮದುವೆಗೆ ಒಪ್ಪಲ್ಲ. ಏನ್ ಹೇಳ್ತಿದೀಯಮ್ಮ ಪ್ರಿಯಾ? ಅತ್ತೆ, ಮಲ್ಲನ ನನಗೆ ಮದುವೆ ಮಾಡ್ಕೊಡಿ. 4 ಜನ ಊಟ ಮಾಡೋ ಎಲೆಲಿ ನನಗೂ ಊಟ ಕೊಟ್ರಿ. 4 ಜನ ವಾಸ ಮಾಡೋ ಮನೇಲಿ ನನ್ನನ್ನು ಸೇರಿಸ್ಕೊಡಿ. ಪ್ರೀತಿ, ಪ್ರೇಮ, ಮಮತೆ, ವಾತ್ಸಲ್ಯ ತುಂಬಿ ನಿಮ್ಮನೆ ಬೆಲ್ಲದ ಅಚ್ಚಿನ ಹಾಕಿದೆ. ಆ ಬೆಲ್ಲದ ಸಿಹಿ ನಾನಾಗೋಗ್ ಬಿಡಿ. ಪ್ರಿಯ, ನಿನ್ನ ಪ್ರೀತಿ ಎಂತದ್ದು ಅಂತ ನಂಗೆ ಗೊತ್ತಮ್ಮ. ಆದ್ರೂ ಗೊತ್ತಿದ್ದು ಹೂ ಬಾಳ್ ಹೋಗುತ್ತೆ ಅಂತ ಗೊತ್ತಿದ್ರು ಅದನ್ನ ಮುಡಿತೀವಿ. ಅದಿರೋಷ್ಟು ದಿನ ಸುಗಂಧ ಬೀರುತ್ತೆ, ರೂಪ ಹೆಚ್ಚಿಸುತ್ತೆ, ಮುತ್ತೈದೆ ತನ ಕೊಡುತ್ತೆ. ನಾನವ್ರ ಜೊತೆ 1 ದಿನ ಸಂಸಾರ ಮಾಡಿದ್ರು ಸಾಕು. ಜಾತಕ ನಂಬಿ ನೀವು ದುಃಖ ಪಡ್ತಿದ್ದೀರಿ. ಪ್ರೀತಿ ನಂಬಿ ನಾನ್ ಸಂತೋಷ ಪಡೋಕೆ ಅವಕಾಶ ಮಾಡ್ಕೊಡಿ.
जीवन हेतुना मांगल्यं तन्तुनानेन मम जीवन हेतुना कंठे भक्तानि सुभगे त्वं जीव शरदः शतम् ಮಾವಿನಕಾಯಿ ಕೇಳ್ತಿದ್ಯಾ? ನೀನ್ ಈಗಲೇ ಇದನ್ನ ತಿಂದ್ರೆ ಇವತ್ತೇ ಡೆಲಿವರಿ ಆಗ್ಬಿಡುತ್ತೆ. ಆನೆ ಕೂಗಿದ್ರೆ ರಾಜ ಬಂದ ಅಂತ, ನಾಯಿ ಹತ್ರ ಯಮ ಬಂದ ಅಂತ, ಕತ್ತೆ ಕೂಗಿದ್ರೆ ನಮ್ ಮಂಜಿ ಬಂದ್ಲು ಅಂತ. ಭುಜದ ಮೇಲೆ ಇರ್ಬೇಕಾಗಿತ್ತು ಸೆರಗು ತಲೆ ಮೇಲೆ ಹೋಗ್ಬಿಟ್ಟಿದೆ. ಈಗ ನನ್ ತಲೆ ನೆಟ್ಟಿಗಾಗಿದೆ ಅಣ್ಣ. ಅಣ್ಣನ? ಹೌದಣ್ಣ, ಇವತ್ತು ರಕ್ಷಾ ಬಂಧನ. ನನಗ ಅಣ್ಣ ಅಂತ ಈ ಊರಿನಲ್ಲಿ ಬೇರೆ ಯಾರಿದಾರಣ್ಣ? ಅದಕ್ಕೆ ಬಂದೆ, ಕೈ ನೀಡಣ್ಣ. ತುಂಬಾ ಸಂತೋಷ ನಮ್ಮ, ತುಂಬಾ ಸಂತೋಷ. ಕಟ್ಟು ತಂಗಿ, ಕಟ್ಟು. ಮನಸ್ಸಿಗೆ ಆನಂದ ಆಗ್ತಾ ಇದೆ. ಇವತ್ತಿನ ದಿವಸ ತಂಗಿ ಏನ್ ಕೇಳಿದ್ರು ಅಣ್ಣ ಅದನ್ನು ಕೊಡ್ಲೇಬೇಕು. ನಿನ್ಗೆ ಏನ್ ಬೇಕಮ್ಮ? ನಿನ್ನ ಆಶೀರ್ವಾದ ಒಂದಿದ್ರೆ ಸಾಕಣ್ಣ. ಅಯ್ಯಯ್ಯೋ, ಎಂತ ದೊಡ್ಡ ಮಾತಾಡ್ದೆ ತಂಗಿ. ಅದ್ ಯಾವಾಗ್ಲೂ ಇದ್ದೇ ಇರುತ್ತೆ. ನಿಂಗ್ ಬೇರೆ ಏನ್ ಬೇಕು? ಇವತ್ ರಾತ್ರಿ ಮಲ್ಲನ್ನ ನಮ್ ಮನೆ ಕಳ್ಸ್ಕೊಡು. ಮಾತ್ ಕೊಟ್ಟಿದ್ಯಾ, ಮಾತಕ್ ತಪ್ಪಿದ್ರೆ ನಾಲ್ಗೆ ಬಿದ್ದೋಗುತ್ತೆ. ತೆಗೆದ್ಬಿಟ್ಲಲ್ಲಪ್ಪ ದೋಬಿ. ಇದೇನ ಇದು? ಎಗಣ ತಿಂದ್ಬಿಟ್ರೆ ತಂಗಿನ ಚಿಪ್ ತರ ಆಗ್ಬಿಟ್ಟಿದ್ಯಾ? ಅದು ಓಹ್, ರಕ್ಷಾ ಬಂಧನ ಯಾರಪ್ಪ ಕಟ್ಟಿದ್ದು? ನನ್ ತಂಗಿ. ಅದ್ಯಾರಪ್ಪ ಅದು? ಈ ಊರಲ್ಲಿ ನನಗ್ ಗೊತ್ತಿಲ್ಲರು ನಿನ್ ತಂಗಿ? ಅದು ಅದು ನಂಜಿ. ಓಹೋ, ಅಷ್ಟೊಂದ್ ಬದ್ಲಾಗ್ಬಿಟ್ಲ ಅವಳು. ಅದ್ ಸರಿ, ನಿನ್ ತಂಗಿಗೆ ಏನ್ ಕೊಟ್ಟೆ? ಅವಳು ಕೇಳಿದ್ದನ್ ಕೊಡೋದು ತುಂಬಾ ಕಷ್ಟ. ಛೈ, ನೀನ್ ಯಾವ ಸೀಮೆ ಅಣ್ಣ ಕಣ. ಅವಳು ಕೇಳೋದೆಚ್ಚ, ನೀನ್ ಕೊಡೋದೆಚ್ಚ. ನೀನು ನನ್ ಸ್ನೇಹಿತ. ಕಷ್ಟ ಆಗಲ್ಲ ಅನ್ನೋ ಮಾತೆ ನಿನ್ ಬಾಯಲ್ಲಿ ಬರಬಾರ್ದು. ಅದೇನ್ ಬೇಕು ಹೇಳು? ನಿನ್ ಕೈಲಿ ಆಗಲ್ಲ ಅಂದ್ರೆ ನಾನ್ ಕೊಡ್ತೀನಿ. ನಿಜ ಹೇಳ್ಬೇಕು ಅಂದ್ರೆ ಅದು ನನ್ ಕೈಲಿ ಕೊಡಕ್ಕಾಗಲ್ಲ, ನೀನೇ ಕೊಡ್ಬೇಕು. ಅಂತದೇನಪ್ಪ ಕೇಳ್ದ ಅವಳು? ಇವತ್ತು ರಾತ್ರಿ, ಇವತ್ತು ರಾತ್ರಿ ನೀನ್ ಅವಳ ಮನೆಗೆ ಹೋಗ್ಬೇಕಂತೆ. ಇವನ್ ಮಾತು ಕೊಟ್ಟು ನನ್ ಸಿಗಾಕ್ಸ್ಬಿಟ್ನಲ್ಲಪ್ಪ.